ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲ ಆರಂಭ ಆಗಿರೋದ್ರಿಂದ ಎಲ್ಲರಿಗೂ ಸಹ ಶೀತ, ಕೆಮ್ಮು, ಜ್ವರ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಮಕ್ಳಿಗೂ ಸಹ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇದನ್ನು ನೀವು ಇದರಿಂದ ದೂರ ಇರೋದಕ್ಕೆ ನಾನೊಂದು ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈಗ ನಾವು ಮಾಡ್ತಾ ಇರೋದು ಮೆಣಸಿನ ಸಾಂಬಾರು ಅಂತ. ಮೆಣಸಿನ ಸಾಂಬಾರು ಅಂತನಾದರೂ ಅನ್ಬೋದು ಅಥವಾ ರಸಮ್ ಅಂತನಾದರೂ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಹುಣಸೆಹಣ್ಣು ಮತ್ತು ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಇದಿಷ್ಟಿದ್ರೆ ಸಾಕು ಫ್ರೆಂಡ್ಸ್. ಹೆಲ್ದಿಯಾಗಿರೋ ಸೂಪ್ ಅಥವಾ ರಸಮ್ನ ರೆಡಿ ಮಾಡ್ಕೋಬೋದು. ಮೊದಲಿಗೆ ಹುಣಸೆಹಣ್ಣನ್ನು ನಿಮ್ಗೆ ಎಷ್ಟು ಗ್ಲಾಸಷ್ಟು ರಸಮ್ ಬೇಕೋ ಅಷ್ಟನ್ನು ನೀರು ಹಾಕಿ ನೆನೆಸ್ಕೊಳ್ಳಿ. ಮತ್ತು ಮೆಣಸು, ಜೀರಿಗೆ ಏನಿರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಕುಟ್ಟಾಣಿಯಲ್ಲಿ. ಬೆಳ್ಳುಳ್ಳಿಯನ್ನು ಸಹ ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಇದು ಮೂರನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈ ಮೆಣಸು, ಜೀರಿಗೆ ಏನು ಕುಟ್ಟಿ ಪುಡಿ ಮಾಡಿರ್ತೀರೋ ಅದು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಮ್ಮಿ ಫ್ಲೇಮಲ್ಲೇ ಇರಲಿ. ಮೆಣಸು ಜೀರಿಗೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಣಸು ಜೀರಿಗೆ